ಬಿಸ್ನೆಸ್ ಮಾಡೋರಿಗೆ ಕಸ್ಟಮರ್ ಅವರನ್ನೇ ಹುಡ್ಕೊಂಬಂದ್ರೆ ಹೆಂಗಿರುತ್ತೆ, ಚೆನ್ನಾಗಿರುತ್ತಲ್ವಾ? ಎಸ್, ಇದನ್ನೇ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಬಿಸ್ನೆಸ್ ಮಾಡಲ್ ಅಂತ ಕರೆಯೋದು. ನಾರ್ಮಲ್ ಆಗಿ ಬಿಸ್ನೆಸ್ ಮಾಡಿದ್ರೆ ನಮಗೆ ಒನ್ ಟೈಮ್ ದುಡ್ಡು ಬರುತ್ತೆ, ಬಟ್ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಬಿಸ್ನೆಸ್ ಮಾಡಲ್ ಮಾಡಿದ್ರೆ ನಮಗೆ ಪ್ರತಿ ತಿಂಗಳು ಪದೇ ಪದೇ ದುಡ್ಡು ಬರ್ತಾನೆ ಇರುತ್ತೆ. ಎಕ್ಸಾಂಪಲ್ಗೆ ನೆಟ್ಫ್ಲಿಕ್ಸ್ ಅಲ್ಲಿ ನಾವು ಒಂದೊಂದು ಮೂವಿಗೂ ದುಡ್ಡು ಕೊಟ್ಟು ನೋಡಲ್ಲ ಅಲ್ವಾ? ಯಾಕೆಂತಂದ್ರೆ ನೆಟ್ಫ್ಲಿಕ್ಸ್ ಎವ್ರಿ ಮೂವಿಗೆ ಅಂತ ಸಪ್ರೇಟ್ ಆಗಿ ಏನು ಚಾರ್ಜ್ ಮಾಡಲ್ಲ. ಅವರು ಮಂತ್ಲಿ ಬೇಸ್ಡ್ ಸಬ್ಸ್ಕ್ರಿಪ್ಷನ್ ವೈಸ್ ಚಾರ್ಜ್ ಮಾಡ್ತಾ ಹೋಗ್ತಾರೆ. ಒಂದ್ ಸರ್ತಿ ಪೇ ಮಾಡಿದ್ರೆ ನಾವು ಆ ಮಂತ್ ಪೂರ್ತಿ ಎಷ್ಟು ಸರ್ತಿ ಬೇಕಾದ್ರೂ ನಾವು ಮೂವಿ ನೋಡ್ಬೋದು. ಎಲ್ಲಿವರೆಗೂ ನಮಗೆ ಮೂವಿ ನೋಡ್ಬೇಕು ಅಂತ ಅನ್ಸುತ್ತೋ ಅಲ್ಲಿವರೆಗೂ ಕೂಡ ನಾವು ನೆಟ್ಫ್ಲಿಕ್ಸ್ ಚಾರ್ಜ್ ಪೇ ಮಾಡ್ತಾನೆ ಇರ್ತೀವಿ. ಅದಕ್ಕೋಸ್ಕರನೇ ಅವರು ಪ್ರತಿ ಸರ್ತಿನೂ ಹೊಸ ಹೊಸ ಮೂವೀಸು, ಹೊಸ ಹೊಸ ಶೋಸ್ಗಳನ್ನ ಆಡ್ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತಂದ್ರೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಕೊಡಕ್ಕೆ. ಈ ತರದ ಬಿಸ್ನೆಸ್ ಮಾಡೆಲ್ಗಳಲ್ಲಿ ಎವ್ರಿ ಮಂತ್ ಕ್ಯಾಶ್ ಫ್ಲೋ ಇರುತ್ತೆ, ಬಟ್ ಎಲ್ಲಿವರೆಗೂ ಕಸ್ಟಮರ್ ಜೊತೆಗಿರ್ತಾರೋ ಅಲ್ಲಿವರೆಗೂ. ಅದಕ್ಕೇನೆ ಇದನ್ನ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಬಿಸ್ನೆಸ್ ಮಾಡಲ್ ಅಂತ ಕರೆಯೋದು. ಹಾಗೆ ನಿಮ್ ಬಿಸ್ನೆಸ್ ಪ್ಲಾನ್ ಏನಿದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಯಾವಾಗಲೂ ಬಿಸ್ನೆಸ್ ಮಾಡಬೇಕು ಅಂತಾರೆ ನಿಮ್ಮ ಫ್ರೆಂಡ್ಗೆ ಇದನ್ನ ಶೇರ್ ಮಾಡಿ.